ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನನ್ನ ಇಯರ್ ಎಂಡ್ 2025 ಯಾವ ರೀತಿ ಎಂಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ನಾನು ಮತ್ತು ಅಮ್ಮು ತುಂಬ ಆಟ ಆಡಿ ಸುಸ್ತಾಗಿ ಮಲಗಿ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಸಾಲ ರೈಸ್ ಮಾಡೋಣ. ನಾನು ರೈಸ್ ಮಾಡೋದು ತುಂಬ ಕಡಿಮೆ. ಸೊ ಇವತ್ತೇನಾದರೂ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಅಮ್ಮಗೆ ಇಷ್ಟವಾಗಿದ್ದು ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಡಾರ್ಕ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಸ್ವಲ್ಪ ಹೊಟ್ಟೆ ಇದ್ದಿತ್ತು ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ನಾನು ಕಲ್ಲಂಗಡಿ ಹಣ್ಣು ತಿಂತ ಮಾಡ್ತಾಯಿದ್ದೆ. ಇವಾಗ ಆನಿಯನ್ ಬ್ರೌನ್ ಆಗ್ತಾಯಿದೆ. ಸೊ ಮಸಾಲೆನ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಸಾಲೆ ರುಬ್ಕೊಂಡೆ. ಆನಿಯನ್ನು 75 to 80% ಫ್ರೈ ಆದಮೇಲೆ ಮಸಾಲೆ ರುಬ್ಕೊಳ್ಳಿ ಗೈಸ್. ಯಾಕಂದರೆ ಫುಲ್ಲು ಡಾರ್ಕ್ ಆದರೆ ಸ್ವಲ್ಪ ಕಹಿ ಥರ ಆಗುತ್ತೆ. ಫುಲ್ಲು ಕಹಿ ಆದರೆ ರೈಸಲ್ಲಿ ಆ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಿಲ್ಲ. ಸೊ ನಾನು ಈ ಆನಿಯನ್ ಫ್ರೈ ಆಗುವಾಗಲೇ ಸ್ವಲ್ಪ ಶಾಜೀರ ಮತ್ತು ಸೋಂಪು, ಸ್ವಲ್ಪ ಗೋಡಂಬಿ ಟೇಸ್ಟಿಗೆ ಅಂತೇಳಿ ಹಾಕಿದ್ದೀನಿ. ತುಂಬ ಅಲ್ಲ, ಸ್ವಲ್ಪ ಹಾಕಿ ಅರ್ಧ ಚಮಚ ಹಾಕಿ. ಯಾಕಂದರೆ ಮಸಾಲೆ ರುಬ್ಬಿ ಹಾಕ್ಕೊಳ್ತಾ ಇರೋದ್ರಿಂದ ಮಸಾಲೆ ಸ್ಮೆಲ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಆದಷ್ಟು ಕಡಿಮೆನೇ ಫ್ರೈ ಮಾಡ್ಕೊಳ್ಳಿ ಅಥವಾ ಕಡಿಮೆನೇ ರುಬ್ಬಕ್ಕೆ ಹಾಕ್ಕೊಳ್ಳಿ. ಆನಿಯನ್ ಫ್ರೈ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಳ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಏನಾದರೂ ಬಿದ್ದರೂ ಒಂದು ಒಗ್ಗರಣೆದು ಎಣ್ಣೆ ಸಿಡಿದ್ರೂ ಕೂಡ ನಂಗೆ ಟೆನ್ಷನ್ ಆಗುತ್ತೆ. ಅದೇನೋ ಗೊತ್ತಿಲ್ಲ. ನಾನು ಒರೆಸ್ಕೊಂಡು ನೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೆಸನ್ನು ಮಾಡ್ತೀನಿ ಗೈಸ್. ಇವಾಗ ರುಬ್ಬಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಲೋಟ ನೀರನ್ನು ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಾಲನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮೋಸ್ಟ್ ಆಫ್ ದಿ ಟೈಮ್ ರೈಸನ್ನು ಮಾಡುವಾಗ ಹಾಲಲ್ಲೇ ಮಾಡ್ತೀನಿ. ಮತ್ತು ಎಣ್ಣೆ ಮತ್ತು ತುಪ್ಪನ ಜಾಸ್ತಿ ಬಳಸ್ತೀನಿ. ಎಣ್ಣೆಗಿಂತ ತುಪ್ಪನೇ ಜಾಸ್ತಿ ಹಾಕ್ತೀನಿ ನಾನು. ಅದೇನೋ ಗೊತ್ತಿಲ್ಲ, ನಂಗೆ ತುಪ್ಪ ಇಲ್ದಂಗೆ ಊಟ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಈ ಮಸಾಲೆ ಸ್ವಲ್ಪ ಒತ್ತಬಾರ್ದು ಅಂತ ಹೇಳ್ಬಿಟ್ಟು ರುಬ್ಬಿದ್ದ ಜಾರಿಗೇನೆ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತಳ ಹಿಡಿದ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಗೈಸ್. ಮತ್ತು ನನಗೆ ಮಾಡ್ತಾ ಒಂದು ಥಾಟ್ ತಲೆಯಲ್ಲಿ ಬಂತು. ಏನಂದರೆ ಇವತ್ತು ಕೇಕ್ ತರೋಣ ಅಂತೇಳಿ ಹೋದರೆ ಎಲ್ಲ ಶಾಪ್ಸು ತುಂಬ ರಶ್ ಇರೋದ್ರಿಂದ ಕೇಕ್ ಸಿಗಲಿಲ್ಲ ನನಗೆ. ಏನಾದರೂ ಮಾಡೋಣ ಅಂತಂದು ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಆವಾಗ ಐಡಿಯಾ ಬಂದಿದ್ದೆ, ಕೇಕ್ ನಾನೇ ಏನಕ್ಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಕೇಕಿಗೆ ಬೇಕಾಗಿದ್ದೆಲ್ಲ ಸಾಮಾನು ತೊಗೊಂಬಂದಿದ್ದೆ. ನಾನು ಮಾಡ್ಕೊಳ್ತಾ ಇದ್ದೆ ಪ್ರಿಪ್ರೇಷನ್ ಮಾಡ್ತೇನೆ. ನಾನು ಮಸಾಲೆ ರೈಸಿಗೆ ಅಕ್ಕಿ ಹಾಕಿ ಲಿಡ್ಡನ್ನು ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಬಿಟ್ಟೆ. ನಂತರ ನಾನು ಕೇಕಿಗೆ ಬೇಕಾದ ಸಾಮಾನುಗಳನ್ನೆಲ್ಲನೂ ಪ್ರಿಪೇರ್ ಮಾಡಿಕೊಂಡು ಯಾವ ರೀತಿ ಕೇಕ್ ಮಾಡಿದೆ ಅನ್ನೋದನ್ನು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು.